ಎಲ್ರಿಗೂ ನಮಸ್ಕಾರ. ಜಿಜಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಮ್ಮ ವಿನಯ್ ರಾಜ್ಕುಮಾರ್ ಅವರ ಅಭಿನಯದ ಹಾಗೂ ಶ್ರೀಲೇಶ್ ಎಸ್ ನಾಯರ್ ಅವರ ನಿರ್ದೇಶನದ ಪೆಪೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಪೆಪೆ ಸಿನಿಮಾಗೆ ಸೆನ್ಸರ್ ಬೋರ್ಡ್ ಅವರು ಎ ಸರ್ಟಿಫಿಕೇಟ್ ಕೊಟ್ಟಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಟ್ರೈಲರ್ ನೋಡಾದ್ಮೇಲೆ ಪೆಪೆ ಸಿನಿಮಾ ಒಂದು ರಾ ರಸ್ಟಿಕ್ ಬ್ಲಡ್ ಫಿಲ್ಡ್ ಸಿನಿಮಾ ಅಂತಾನೆ ಹೇಳ್ಬೋದು. ವಿನಯ್ ರಾಜ್ಕುಮಾರ್ ಅವರ ರಾ ಮತ್ತೆ ರಸ್ಟಿಕ್ ಲುಕ್ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅವರ ಇಡೀ ಕರಿಯರ್ ಅಲ್ಲೇ ಫಸ್ಟ್ ಟೈಮ್ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಟ್ರೈಲರ್ ನೋಡಿರೋ ಪ್ರತಿಯೊಬ್ಬರಿಗೂ ಇದೆ ಅನ್ಸೋದು, ಏನ್ ಗುರು ವಿನಯ್ ರಾಜ್ಕುಮಾರ್ ಈ ತರ ಕಡಕ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಅದು ವಿನಯ್ ರಾಜ್ಕುಮಾರ್ ಅವರ ಹೆಸರು ಪೆಪೆ ಅಂತ. ಟ್ರೈಲರ್ ಅಲ್ಲಿರೋ ಆಕ್ಷನ್ ಗ್ಲಿಮ್ಸ್ ನ ನೋಡ್ತಿದ್ರೆ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸಸ್ ಮಾತ್ರ ಟಾಪ್ ನಾಚ್ ರಾ ರಸ್ಟಿಕ್ ಆಗಿರುತ್ತೆ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡಿದ್ದಾರೆ ಅನ್ಸುತ್ತೆ. ಟ್ರೈಲರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾದಲ್ಲಿ ಯಾವ ಮಟ್ಟಕ್ಕಿರುತ್ತೆ ಅಂತ. ಎಲ್ಲ ಥ್ಯಾಂಕ್ಸ್ ಟು ಪೂರ್ಣಚಂದ್ರ ತೇಜಸ್ವಿ ಸರ್. ಕೆಲವೇ ದಿನಗಳ ಹಿಂದೆ ಪೆಪೆ ಸಿನಿಮಾದ ಪ್ರೀಸೆಟ್ ಕೂಡ ರಿಲೀಸ್ ಆಗಿರುತ್ತೆ. ಪೆಪೆ ಸಿನಿಮಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಕೂಡ ಆಗಿರುತ್ತೆ. ಸಿನಿಮಾಟೋಗ್ರಫಿ ಆಗಲಿ ಮೇಕಿಂಗ್ ಆಗಲಿ ಮೈಂಡ್ ಬ್ಲೋಯಿಂಗ್ ಆಗಿದೆ. ಪೆಪೆ ಸಿನಿಮಾ ಕಥೆಯಲ್ಲಿ ರಾಯಪ್ಪ ಧರ್ಮ ಗುಣ ವರ್ಸಸ್ ಪೆಪೆ ಅನ್ನೋದನ್ನ ನಾವು ಟ್ರೈಲರ್ ಮುಖಾಂತರ ತಿಳ್ಕೋಬಹುದು. ಜನರಿಗೆ ಏನಾದರೂ ತೊಂದರೆ ಆದಾಗ ಪೆಪೆ ಅನ್ನೋ ಕ್ಯಾರೆಕ್ಟರ್ ಸಮಾಜದಲ್ಲಿ ಜನರ ಪರವಾಗಿ ಬಂದು ಒಬ್ಬ ನಿಂತ್ಕೊಂತಾನೆ ಅನ್ನೋದನ್ನ ನಾವು ಟ್ರೈಲರ್ ಅಲ್ಲಿ ನೋಡಬಹುದು. ಈ ಸಿನಿಮಾದಲ್ಲಿ ಲವ್, ಬ್ಲಡ್ ಅಂಡ್ ಬಿಟ್ರೇಲ್ ಅನ್ನೋ ಎಮೋಷನ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ. ಟ್ರೈಲರ್ ಕೊನೆಯಲ್ಲಿ ವಿನಯ್ ರಾಜ್ಕುಮಾರ್ ಅವ್ರು ಹೇಳಿರೋ ಡೈಲಾಗ್ ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಫ್ಯಾನ್ಸ್ ಎಲ್ರು ಕಾಯ್ತಿರ್ತಾರೆ. ಈ ಟ್ರೈಲರ್ ನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಪೆಪೆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಎಲ್ರು ಮಿಸ್ ಮಾಡದೆ ಆಗಸ್ಟ್ 30ನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಹೋಗಿ ಪೆಪೆ ಸಿನಿಮಾನ ಮಿಸ್ ಮಾಡದೆ ನೋಡಿ.